ವೆಲ್ಕಮ್ ಬ್ಯಾಕ್. ಸಾರಿಗೆ ನೌಕರರ ಬೇಡಿಕೆ ಈಡೇರದಿದ್ದರೆ ನಾಳೆ ಬಸ್ ಸಂಚಾರ ಬಂದ್ ಅಂತ ಹೇಳಲಾಗ್ತಾ ಇದೆ. ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ನೌಕರರ ಬೇಡಿಕೆಗಳು ಈಡೇರದಿದ್ದರೆ ನಾಳೆ ಬಸ್ ಸಂಚಾರ ಬಂದ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರವೇ ನೇರ ಕಾರಣ ಇದಕ್ಕೆ ಅಂತ ಅಶ್ವವೇಗ ನ್ಯೂಸ್ಗೆ ಅನಂತ ಸುಬ್ಬಾರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಅನಂತ ಸುಬ್ಬಾರಾವ್ ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷ. ಮುಖ್ಯಮಂತ್ರಿಗಳ ಬಳಿ ನಮ್ಮ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡ್ತೇವೆ. ಕೆಲಸಕ್ಕೆ ಗೈರಾಗಿ ಮನೆಯಿಂದಲೇ ಪ್ರತಿಭಟನೆಯನ್ನು ಮಾಡ್ತೇವೆ. ಸರ್ಕಾರ ಪ್ರಣಾಳಿಕೆಯಲ್ಲಿ ಏನು ಹೇಳುತ್ತೋ ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಲಿ. ಇಲ್ಲದಿದ್ದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಬಸ್ ಬಂದ್ ಆಗೋದು ಖಚಿತ ಅಂತ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಾರೆ. 38 ತಿಂಗಳ ಹಳೆ ಬಾಕಿ ಕೊಡಬೇಕು ಸರ್ಕಾರ. ಇನ್ನು 24ರಿಂದ 25% ವೇತನ ಹೆಚ್ಚಳ ಕೇಳಿದ್ದೀವಿ. ಇದಲ್ಲದೆ ಇನ್ನು 11 ಡಿಮಾಂಡ್ಗಳಿವೆ. ಎಲ್ಲ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ, ಉದಾಹರಣೆಗೆ ಬಾಟಾ ಕೊಡೋದು ಅಥವಾ ಇನ್ಸೆಂಟಿವ್ ಕೊಡೋದು, ಫಾರ್ಮ್ 4 ಅಂತ ವರ್ಕಿಂಗ್ ಅವರ್ಸ್ ಫಿಕ್ಸ್ ಮಾಡೋದು, ಇವೆಲ್ಲ ಬೇಕಾದಷ್ಟಿವೆ. ಅದು ಮ್ಯಾನೇಜ್ಮೆಂಟ್ ಲೆವೆಲ್ ಆಗುತ್ತೆ. ಇವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ನಮಗೆ ಕೊಡಬೇಕಾದ್ರು 1500 ಕೋಟಿ ಅರಿಯರ್ಸು, 1800 crores. ನಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ ಸ್ಟ್ರೈಕ್ ಆಗೋದಿಲ್ಲ. ಇಲ್ಲದೆ ಇದ್ದರೆ ರಾಜ್ಯಾದ್ಯಂತ ಯಾವುದು ಸಾರಿಗೆ ನಿಯಮಗಳು, ಬಸ್ಸು, ರಸ್ತೆಗಳಿವೆ. ನಾವು ಅವರ ಗ್ಯಾರಂಟಿ ಸ್ಕೀಮ್ನೆಲ್ಲ ಯಥಾವತ್ತಾಗಿ ಜಾರಿ ತಂದಿದ್ದೀವಿ. ಅದರಿಂದ ಅವ್ರು ಯಾಕೆ ನಮ್ಮನ್ನು ಕಂಡ್ರೆ ಮಲ್ತಾ ಇದ್ದವರನ್ನೇ ಅವರೇ ಹೇಳಬೇಕು ಅದನ್ನು. ಇವಾಗ ಉದಾಹರಣೆಗೆ ರಾತ್ರಿ ಯಾರೋ ಗುಲ್ಬರ್ಗ ಅಂತ ಹೊರಟಿರ್ತಾರೆ, ಬೆಳಗ್ಗೆ ಅವರು ಡೆಸ್ಟಿನೇಷನ್ ಬೆಂಗಳೂರು ರೀಚ್ ಆಗ್ತಾರೆ, ಆಮೇಲೆ ಆ ಬಸ್ ಓಡೋದಿಲ್ಲ ಅಷ್ಟೇ. ಓಕೆ, ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇದರಲ್ಲೂ OBCಗಳಿದ್ದಾರೆ, ಮೈನಾರಿಟೀಸ್ ಇದ್ದಾರೆ, SC/STಗಳಿದ್ದಾರೆ KSRTCಯಲ್ಲಿ. ಅವ್ರಿಗೆಲ್ಲ ಸಂಬಳ ಜಾಸ್ತಿ ಆದರೆ ಸಾಮಾಜಿಕ ನ್ಯಾಯ ತಾನೇ ಇದ್ದಾರೆ. ಆದರೆ ಒಂದು ಬೇಡಿಕೆ ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಆ ಲಾಸ್ಟ್ ಟೈಮಲ್ಲಿ ಯಾರನ್ನ ತೆಗೆದ್ರು ಅವರು ಹೊರಗಡೆ ಇದ್ದಾರೋ ಅವ್ರನ್ನ ವಾಪಸ್ ತಗೊಳ್ಳಿ ಅಂತ ನಾವು ಕೇಳಿದ್ವಿ ಸ್ಪಷ್ಟವಾಗಿ. ಸ್ಟೇಟಸ್ ಕ್ವಾಂಟಿ ಮೇಂಟೈನ್ ಮಾಡಬೇಕು ಅಂತ. ಆದ್ದರಿಂದ ಈ ಹೆದರಿಕೆಗಳು, ಎಸ್ಮಾಗಳು, ಇದಕ್ಕೆ ಬಹಳ ಜನ ಹೆದರೋದಿಲ್ಲ. ಇದನ್ನು ಹಲವಾರು ಸಲ ಉಪಯೋಗಿಸಿದ್ದಾರೆ ಹಿಂದೆ. ಎಸ್ಮಾ ಇದೆ ಅಂದ್ಬಿಟ್ಟು ಸ್ಟ್ರೈಕ್ಗಳು ನಿಂತಿಲ್ಲ, 100 ಸ್ಟ್ರೈಕ್ಗಳಾಗಿವೆ, 16ರಲ್ಲಿ KSRTCಯಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನವರು ನಾವು ಕೇಳೋದಿಷ್ಟೇ, ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ ಕಣೆ ಯಡಿಯೂರಪ್ಪ, ಏನು ಎಸ್ಮಾ ತಂದು ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಬರೀತೀಯಾ, ಸಸ್ಪೆಂಡ್ ಮಾಡ್ತೀಯಾ, ಡಿಸ್ಮಿಸ್ ಮಾಡ್ತೀಯಾ, ಅಧಿಕಾರ ಶಾಶ್ವತ ಯಡಿಯೂರಪ್ಪ, ಮಾತಾಡು, ಸೆಟ್ಲ್ ಮಾಡು ಅಂತ ಹೇಳಿದ್ದೆ. ಇವತ್ತು ನೀವು ಯಡಿಯೂರಪ್ಪನವ್ರ ಕುರ್ಚಿಯಲ್ಲಿದ್ದೀರ, ನಿಮಗನ್ವಯ ಆಗಲ್ವ ಅದು? ಏನು ಶಾಶ್ವತ ನಿಮ್ಮ ಕುರ್ಚಿ? ಆದ್ದರಿಂದ ನೀವು ಹಿಂದೆ ವಿರೋಧ ಪಕ್ಷದ ನಾಯಕರಾದ ಏನು ಹೇಳಿದ್ರು, ಇವತ್ತು ಅಧಿಕಾರ ಎಲ್ಲ ಜಾರಿ ಮಾಡಿ ನಮ್ಮನ್ನ ಯಾಕೆ ಮೈ ಮೇಲೆ ಹೇಳ್ಕೊತೀರಾ? ಇನ್ನು ಯಾವುದೇ ಅರಿಯರ್ಸ್ ನಿಮಗೆ ಡ್ಯೂಸ್ ಇಲ್ಲ. BJP ಸರ್ಕಾರದ ನೋಟಿಫಿಕೇಶನ್ನು, ಇಟ್ ಈಸ್ ಡಿಫೆಕ್ಟಿವ್. ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಆ ನೋಟಿಫಿಕೇಶನ್ ಡಿಫೆಕ್ಟಿವ್ ಆಗಿಲ್ಲ, ಅದರ ಇಂಟರ್ಪ್ರಿಟೇಷನ್ ಡಿಫೆಕ್ಟಿವ್ ಆಗಿದೆ. ಇವ್ರಿಗೆ ಬೇಕಾದಾಗ ತಿರುಗಿಸ್ತಾ ಇದ್ದಾರೆ. ಈ 17 ತಿಂಗಳ ಕಾಲ ನಮ್ಗೆ ಯಾಕೆ ಹೇಳಲಿಲ್ಲ? ಅದೆಲ್ಲ ಮಾತುಕತೆ ನಡೆಸಿದ್ರಿ, ಸೆಟ್ಲ್ ಮಾಡ್ತೀವಿ ಅಂದ್ರಿ. ಜುಲೈ 2025 ಸಣ್ಣದಾಗಿ ತಿಪ್ಪರ್ಲಾಗ ಅವ್ರು ನಿಮಗೇನು ಕೊಡಬೇಕಾಗಿಲ್ಲ ಅಂದರೆ 17 ತಿಂಗಳು ಏನು ಮಾಡಿದ್ರಿ? ಯಾಕೆ ಹೇಳಿಲ್ಲ? ಮುಂಚೆನೇ ಹೇಳ್ಬಿಡ್ಬೇಕಾದ್ರೆ ನಾವು ಡಿಮಾಂಡ್ ಹಾಕಿದಾಗ ಜನವರಿ 2024ಕ್ಕೆ ಡಿಮಾಂಡ್ ಕೊಟ್ವಿ. ಅವತ್ತೆಲ್ಲ ಕಣಯ್ಯ ನೀನು ಡಿಮಾಂಡ್ ಹಾಕುವಾಗಿಲ್ಲ, 27 ಹಾಕುವಾಗಿಲ್ಲ, 27 ಡೇಟ್ ಹಾಕ್ಬಿಟ್ಟು ಕೊಡು ಅಂತ ಹೇಳಿದರೆ. ಇದುವರೆಗೂ ಮಾತಾಡಿ ಅಶ್ಯೂರೆನ್ಸ್ಗಳೆಲ್ಲ ಕೊಟ್ಟು ಇವಾಗ ನೀವು ತಿಪ್ಪರ್ಲಾಗ ಹೊಡೆದ್ರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಇದೀಗ ಪ್ರಯಾಣಿಕರಿಂದ ಸಾಥ್ ಸಿಗ್ತಾ ಇದೆ. ನೌಕರರ ಬೇಡಿಕೆ ಈಡೇರಿಸಿದ್ರೆ ಏನಕ್ಕೆ ಬಂದ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಯಾಣಿಕರು. ಸರ್ಕಾರ ನೌಕರರ ಮತ್ತು ಪ್ರಯಾಣಿಕರ ಬಗ್ಗೆ ಯೋಚಿಸಬೇಕಾಗತ್ತೆ. ಶಾಲೆಗೆ, ಆಸ್ಪತ್ರೆ ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗತ್ತೆ ಅಂತ. ಹೀಗಾಗಿ ಸರ್ಕಾರ ತಕ್ಷಣವೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ರಯಾಣಿಕರು ಒತ್ತಾಯಿಸ್ತಾ ಇದ್ದಾರೆ. ಬಸ್ ನಿಂತು ಹೋದರೆ ಆಟೋದವರು ಡಬಲ್ ಹಣ ಕೇಳ್ತಾರೆ, ಅದನ್ನು ಒಂಥರ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತಾರೆ ಆಟೋದವರು. ಹೀಗಾಗಿ ಪ್ರಯಾಣಿಕರು ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಮುಷ್ಕರಕ್ಕೆ. ತೊಂದರೆ ಆಗುತ್ತೆ. ಅದರಲ್ಲೂ ನಾವು ಕಾಲೇಜ್ಗೆ ಹೋಗೋರು ಬೇರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ಈ ಬಸ್ಗಳಿಂದ ಲೇಟ್ ಆಗುತ್ತೆ. ಸೊ ಹೌದು, ಕಷ್ಟ ಅಂತೂ ತುಂಬ ಆಗುತ್ತಪ್ಪ. ಇಲ್ಲ,
ಅದು ಇದ್ದಿತ್ತು ಡಬಲ್ ರೇಟು, ಅಲ್ಲಿ ದುಡ್ಡೆಲ್ಲ ಇದು ಮಾಡೋಕ್ಕಾಗಲ್ಲ. ನಾವು ಸ್ಟೂಡೆಂಟ್ಸ್, ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ದುಡ್ಡು? ಬಸ್ ಅಂತ ನಂಬ್ಕೊಂಡಿರ್ತೀವಿ, ಇವ್ರು ನೋಡಿದ್ರೆ ಹಿಂಗೆ ಕೈ ಕೊಡ್ತಾರೆ, ಏನು ಮಾಡೋಕ್ಕಾಗುತ್ತೆ? ಅದೇ ಬಸ್ ಬಂದಿದ್ರೆ ಇವಾಗ ಪೇರೆಂಟ್ಸ್ ಬ್ಯುಸಿ ಇರ್ತಾರೆ. ಅದೇ ಈ ತರ ಬಸ್ ಎಲ್ಲ ಬಂದಾಗಬಾರ್ದು. ಆಟೋ ಆಟೋ ಟೈಮಿಗೆ ಸರಿಯಾಗಿ ಸಿಗೋದು ಇಲ್ಲ. ಮತ್ತೆ ಮಳೆ ಎಲ್ಲ ಬಂದ್ರೂ ಕಷ್ಟ. ಆಟೋ ಮಳೆ ಬಂದ್ಬಿಟ್ರಂತೂ ಆಟೋ ಬುಕ್ ಮಾಡಿದ್ರೆ ಯಾರು ತಗೊಳ್ಳಲ್ಲ. ಬಸ್ ಇದೆ ಈಸಿ ಓಡಾಡಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಈಸಿ. ವರ್ಷ ಮಾಡಬಾರ್ದು ಅಂತೀನಿ. ಯಾಕೆಂದರೆ ಮಕ್ಕಳಿಗೆ ಇಲ್ಲಿ ಪಾಠ ಪ್ರವಚನ ಕೇಳೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಎಲ್ಲಾದರೂ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲ್ಗಳಿಗೆ ಹೋಗಲಿಕ್ಕೆ, ಅಥವಾ ತುಂಬು ಗರ್ಭಿಣಿ ಇದ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡೆಲಿವರಿಗೆ ಇದೆಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೆ. ಏನಕ್ಕೆ ಸ್ಟ್ರೈಕ್ ಮಾಡಬೇಕು? ಬೇಡಿಕೆಗಳು ಎಷ್ಟಿದೆ, ಬೇಡಿಕೆ ಏನು ಮಾಡ್ತಾನೆ ಇರ್ತಾರೆ, ತಗೊಳ್ತಾನೆ ಇರ್ತಾರೆ. ಬಡವ್ರಿಗೆ ಯಾರಿಗೂ ಏನೂ ಉಪಯೋಗ ಇಲ್ಲ. ನಾನು ಹೇಳೋದು ಇಷ್ಟು.